ವಿಷಯದಲ್ಲಿ ನಿಮ್ದೇನೂ ತಪ್ಪಿರಲಿಲ್ಲ. ಕೆಲವೊಂದ್ಸಲ ಹಾಗೆ ನಮ್ದೇನೂ ತಪ್ಪಿರದೇ ಇದ್ದರೂ ಪರಿಸ್ಥಿತಿ ನಮ್ಮನ್ನ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸ್ಬಿಡುತ್ತೆ. ಸಾಕು. ಮೇಲೆ ಡೋರ್ ಓಪನ್ ಆಯ್ತು ಮೇಲೆ ಯಾರು ಓಪನ್ ಮಾಡಿದ್ರ ಮೇಲೆ ಯೂಟ್ಯೂಬ್ ಹಾಂ ಮುಂದೆ ಹೋದ್ರಾ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ವಿ. ಮುಂದೆ ಹೋದ್ರೆ ನನ್ನ ಮಗನಿಗೆ ಮಾಡ್ಕೊಡ್ತೀನಿ. ಚಾನಲ್ ಇದೆ. ಇವಾಗ ನಾನು ನಿನ್ ಜೊತೆ ಇದ್ದೀನಿ ಅಂತ ಹೇಳಿದ್ರೆ ಈಗ ಸಾಕು. ಓಕೆ ಇನ್ನೇನು ಸಂದೇಶ ಕೊಟ್ಟರು ಅದನ್ನು ಕೇಳೋದು ಕಡಿಮೆ. ಇವಾಗ ಲಾಸ್ಟ್ ಸರ್ ಹಾಂ ಒಂಟಿಯಾಗಿದ್ದಕ್ಕೆ ಇಷ್ಟಪಡ. ಓಕೆ ಓಕೆ ಟೈಟ್ ಆಗ 85 ಸರಿ, ಅಪ್ಪ ರೋಡಿಂದ ನೀನು ಬಿಟ್ಟು ಹೋದೆ, ಅಂಥವ್ರ ಜೊತೆ ಇದ್ದೆ. ಸರಿ, ಅಪ್ಪ ರೋಡಿಂದ ಬಿಟ್ಟು ಹೋದೆ, ಅವ್ರ ಜೊತೆ ಇದ್ರೆ ಮಗ ಏನಾಗ್ತಾನೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ದೆ. ಏನು ಮಾತಾಡ್ತಾ ಇಲ್ಲ. ಮನುಷ್ಯರನ್ನ ಜೀವಂತ ತಿನ್ನೋ ಜಾಗದಲ್ಲಿ ನನ್ನ ಬಿಟ್ಟೋಗಿ ಈಗ ಜೊತೆಲಿದ್ದೀನಿ ಅಂತ ಯಾವ ಮುಖ ಇಟ್ಕೊಂಡು ಹೇಳ್ತೀರಾ? ಮನುಷ್ಯನ ಜೀವಂತ ತಿನ್ನುವ ಜನಗಳ ಮಧ್ಯೆ ಬಿಟ್ಟು ಹೋಗಿ ಇವಾಗ ನಾನಿದ್ದೀನಿ ಅಂತ ಅದ್ಯಾವ ಬಾಯಲ್ಲಿ ಹೇಳ್ತೀನಿ? ನಮಗೆ ಲೆಕ್ಕ ಆಗ್ಬೋದು. ಹೆಂಗೆ ಥ್ಯಾಂಕ್ ಯು ಹೇಳಿದ್ದು? ನಿಮ್ ಹಾಗೆ ನನ್ನ ಸೊಸೆ ನನ್ನ ಮಗನಿಗೆ ತಪ್ಪು ಮಾಡೋದಕ್ಕೆ ನಿಮ್ ಹಾಗೆ ನನ್ನ ಸೊಸೆ ನನ್ನ ಮಗನಿಗೆ ತಪ್ಪು ಮಾಡೋದಕ್ಕೆ ಎನ್ಕರೇಜ್ ಮಾಡಿಲ್ಲ. ಅಷ್ಟಕ್ಕೂ ಅವ್ನು ತಪ್ಪು ಮಾಡಿದನೋ ಇಲ್ವೋ ಅಂತ ಅವನಿಗೆ ಗೊತ್ತಿಲ್ಲ. ಈಗೇನು ಅವನು ಭಾಳ ಬಂಗಾರ ಆಗ್ತಿದ್ಯಾ? ಕೆಲಸ ಇದ್ದ ಖಾಲಿ ಕೂತಿದ್ದಾರೆ. ಬಡಿಯೋದಕ್ಕಿಂತ ಅವ್ನು ಖಾಲಿ ಕೂತಿರೋದೇ ಒಳ್ಳೇದು. ನಿಮ್ ಹಾಗೆ ನನ್ನ ಸೊಸೆ ನನ್ನ ಮಗನಿಗೆ ತಪ್ಪು ಮಾಡೋದಕ್ಕೆ ಎನ್ಕರೇಜ್ ಮಾಡಿಲ್ಲ. ತಪ್ಪು ಮಾಡೋದಕ್ಕೆ ಎನ್ಕರೇಜ್